ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮೈಸೂರಿನ ಹತ್ರ ಇರುವಂಥ ನಂಜನಗೂಡಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇದನ್ನು ನಮ್ಮ ದಕ್ಷಿಣ ಕಾಶಿ ಅಂತ ಕರೀತಾರೆ. ಈ ದೇವಸ್ಥಾನ ಬಂದು ಕಪಿಲ ನದಿ ದಂಡೆಯಲ್ಲಿರೋದಿದು. ಮತ್ತು ನೀವು ಇಲ್ಲಿ ಕಪಿಲ ನದಿ ಕೂಡ ನೋಡ್ಬೋದು. ಹಾಗೆ ಈ ದೇವರನ್ನು ನಾವು ನಂಜುಂಡೇಶ್ವರ ಅಂತ ಕರಿತೀವಿ. ಯಾಕೆ ನಂಜುಂಡೇಶ್ವರ ಅನ್ನೋ ಹೆಸರು ಬಂದಿದೆ ಅಂದರೆ ಇದು ನಂಜನ್ನು ಕುಡಿದಿರುವಂಥ ದೇವರು. ನಂಜು ಅಂದರೆ ವಿಷ. ಸೊ ವಿಷವನ್ನು ಕುಡಿದಿರುವಂಥ ದೇವರಿಗೆ ನಂಜುಂಡೇಶ್ವರ ಎಂದು ಕರೀತಾರೆ. ಮತ್ತು ಇದರದ್ದು ಒಂದು ಐತಿಹಾಸಿಕದ ಕತೆ ಕೂಡ ಇದೆ. ಅದೇನೆಂದರೆ ಟಿಪ್ಪು ಸುಲ್ತಾನ್ ಅದಕ್ಕೆ ತುಂಬ ಪ್ರಿಯವಾದ ಆನೆಗೆ ಕಣ್ಣಿನ ರೋಗ ಬಂದಾಗ ಅದು ಗುಣವಾದರೆ ದೇವರಿಗೆ ಪಂಚಲಿಂಗವನ್ನು ಕೊಡ್ತೇನೆ ಅಂತ ಹೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಸೊ ಆವಾಗ ಏನು ಆನೆ ಗುಣವಾದ ಮೇಲೆ ಅದು ಪಚ್ಚೆಲಿಂಗವನ್ನು ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಅಂತೇಳಿ ಕೂಡ ಒಂದು ಇತಿಹಾಸ ಇದೆ. ಮತ್ತು ಈ ಜಾಗಕ್ಕೆ ಒಂದು ಸಲನಾದರೂ ಭೇಟಿ ಕೊಡಿ. ಮತ್ತು ಇದು ಮೈಸೂರಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ನದಿ ಹತ್ರನೇ ದೇವರು ಇರುವುದರಿಂದ ಇದು ತುಂಬ ಚೆನ್ನಾಗಿದೆ. ಇಲ್ಲಿ 2-3 ದೊಡ್ಡ ಜಾತ್ರೆಗಳು ಕೂಡ ನಡೆಯುತ್ತೆ. ಒಂದು ಪಂಚರಥೋತ್ಸವ ಕೂಡ ನಡೆಯುತ್ತೆ. ಈಗಷ್ಟೇ 1 ತಿಂಗಳ ಹಿಂದೆ ಕೂಡ ಇಲ್ಲಿ ಒಂದು ಜಾತ್ರೆ ಕೂಡ ನಡೆದಿದೆ. ಹಾಗೆ ಮತ್ತು ಅಲ್ಲಿ ಇನ್ನೊಂದು ಚಿಕ್ಕ ಜಾತ್ರೆ ಕೂಡ ನಡೆಯುತ್ತೆ. ಈ 2 ಜಾತ್ರೆಗೂ ಕೂಡ ಸಾವಿರಾರು ಭಕ್ತರು ಕೂಡ ಇಲ್ಲಿ ಬರ್ತಾರೆ. ಹಾಗೆ ಕಪಿಲ ನದಿನಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಕೂಡ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮೈಸೂರಿಗೆ ಭೇಟಿ ನೀಡಿದಾಗ ತಪ್ಪದೇ ಈ ಕ್ಷೇತ್ರನ ವಿಸಿಟ್ ಮಾಡಿ. ಹಾಗೆ ಇದು ನಮ್ಮ ಕರ್ನಾಟಕದ ದಕ್ಷಿಣದ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಮತ್ತು ಈ ದೇವಸ್ಥಾನದ ಮತ್ತೊಂದು ಆಕರ್ಷಣೆ ಏನು ಅಂತಂದರೆ ಈ ಗೋಪುರ 7 ಅಂತಸ್ತನ್ನು ಒಳಗೊಂಡಿದೆ. ಹಾಗೆ ಸುಮಾರು 120 ಅಡಿ ಎತ್ತರವಿದೆ. ಮತ್ತು ಈ ಕ್ಷೇತ್ರವನ್ನು ಗಂಗರು, ಹೊಯ್ಸಳರು ಮತ್ತು ಮೈಸೂರು ಒಡೆಯರು ಅಭಿವೃದ್ಧಿಗೊಳಿಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿದೆ. ಮತ್ತು ಈಗ ಆಲ್ರೆಡಿ ಹೇಳಿರೋ ಹಾಗೆ ನಾನು ನಿಮಗೆ ಏನಕ್ಕೆ ಈ ದೇವರಿಗೆ ನಂಜನಗೂಡು ಅಂತ ಹೆಸರು ಬಂತು ಅಥವಾ ನಂಜುಂಡ ಅಂತ ಹೆಸರು ಬಂತು ಅಂತಂದರೆ, ನಂಜು ಅಂದರೆ ವಿಷ. ಸೊ ವಿಷನ ಕುಡಿದಿರುವಂಥ ದೇವರು ಇರೋದರಿಂದ ಇದಕ್ಕೆ ನಂಜುಂಡೇಶ್ವರ ಅಂತ ಹೆಸರು ಬಂದಿದೆ. ಮತ್ತು ನಂಜನಗೂಡು ಅಂತ ಏನಕ್ಕೆ ಕರೀತಾರೆ ಅಂತಂದರೆ ನಂಜುಂಡ ನೆಲೆಸಿರುವಂಥ ಊರು, ಇದಕ್ಕೆ ನಂಜನಗೂಡು ಅಂತ ಕೂಡ ಕರೀತಾರೆ. ಹಾಗೆ ನೀವು ಈ ದೇವಸ್ಥಾನನ ವಿಸಿಟ್ ಮಾಡಿದ್ರೆ ಇಲ್ಲೇ ಪಕ್ಕದಲ್ಲಿ ಒಂದು ರಾಘವೇಂದ್ರ ಮಠ ಇದೆ. ಅದನ್ನು ಕೂಡ ಮಿಸ್ ಮಾಡಬೇಡಿ. ಅದು ಕೂಡ ತುಂಬ ಚೆನ್ನಾಗಿದೆ. ನೀವು ಅದೇ ಪಕ್ಕದ ರೋಡಲ್ಲಿ ಹೋದರೆ ನಿಮಗೆ ರಾಘವೇಂದ್ರ ಮಠ ಕೂಡ ನೋಡ್ಬೋದು. ಇಲ್ಲಿಗೆ ನೀವು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಆ ದೇವರನ್ನು ಕೂಡ ಖಂಡಿತ ಮಿಸ್ ಮಾಡಬೇಡಿ. ಅದು ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲಿನಾದರೂ ವಿಸಿಟ್ ಮಾಡಿ. ಮತ್ತು ಈ ದೇವ್ರ ಬಗ್ಗೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಕೂಡ, ರಾಘವೇಂದ್ರ ಮಠ ಇದೆ ಅಂತ ಹೇಳಿ. ಅದು ಕೂಡ ನಿಮಗೆ ಹಿಂಭಾಗದ ರೋಡ್ನಲ್ಲೇ ಸಿಗುತ್ತೆ. ಅದನ್ನು ಕೂಡ ನೀವು ತಪ್ಪದೇ ವಿಸಿಟ್ ಮಾಡಿ. ಈ ರಾಘವೇಂದ್ರ ಮಠದ್ದು ಇನ್ನೊಂದು ವಿಶೇಷ ಏನಂತಂದರೆ, ನೀವು ಎಲ್ಲ ಕಡೆ ರಾಯರ ಬೃಂದಾವನ ನೋಡ್ತೀರಾ, ಆದರೆ ಇಲ್ಲಿ ನೀವು ರಾಯರನ್ನು ವಿಗ್ರಹ ರೂಪದಲ್ಲಿ ನೋಡ್ಬೋದು. ಇದು ಒಂದೇ ಕಡೆ ನೀವು ವಿಶ್ವದಲ್ಲಿ ರಾಯರದು ಏಕೈಕ ವಿಗ್ರಹ ರೂಪದಲ್ಲಿ ನೀವು ನೋಡೋದಕ್ಕಾಗೋದು. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಇಲ್ಲಿಗೆ ನಂಜನಗೂಡಿಗೆ ಹೋದರೆ ತಪ್ಪದೇ ಈ ರಾಘವೇಂದ್ರ ಮಠವನ್ನು ನೀವು ವಿಸಿಟ್ ಮಾಡಿ. ಇಲ್ಲಿ ನೀವು ರಾಘವೇಂದ್ರ ಅವ್ರದ್ದು ಐಡಲ್ ನೋಡ್ಬೋದು. ಅಂದರೆ ನೀವಿಲ್ಲಿ ರಾಘವೇಂದ್ರನ ಸ್ವಾಮಿಗಳನ್ನು ನೀವಿಲ್ಲಿ ಅಂದರೆ ಮಠದಲ್ಲಿ ನೀವು ವಿಗ್ರಹ ರೂಪದಲ್ಲಿ ನೋಡ್ಬೋದು. ಬೇರೆ ಕಡೆ ಎಲ್ಲ ನೀವು ಬೃಂದಾವನ ರೂಪದಲ್ಲಿ ನೋಡಿರ್ತೀರ. ಈ ಮಠ ಕೂಡ ತುಂಬ ಚೆನ್ನಾಗಿದೆ. ಒಂದ್ಸಲನಾದರೂ ಇದನ್ನು ನೀವು ವಿಸಿಟ್ ಮಾಡಿ. ಮತ್ತು ಇಲ್ಲಿ ಮಠದ ಹಿಂದೆ ತುಂಬ ಕಥೆಗಳಿದೆ, ಅದನ್ನು ಕೂಡ ನೀವು ಅಲ್ಲಿ ಹೋದರೆ ನೋಡ್ಬೋದು. ಮತ್ತು ಈ ಮಠದ ಹಿಂಭಾಗ ಕೂಡ ನಿಮಗೆ ಪಂಚಬೃಂದಾವನ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಇದನ್ನು ಮೂಲ ಮಠ ಅಂತ ಕೂಡ ಕರೀತಾರೆ. ರಾಘವೇಂದ್ರ ಮಠ ಅಲ್ಲದೆ ಇದನ್ನು ಮೂಲ ಮಠ ಅಂತ ಕೂಡ ಕರೀತಾರೆ. ಸೊ ನೆಕ್ಸ್ಟ್ ಟೈಮ್ ನೀವು ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದನ್ನು ಮಿಸ್ ಮಾಡಬೇಡಿ. ಮತ್ತು ಇದಕ್ಕೆ ಸುಮಾರು 180 ವರ್ಷಗಳ ಹಿಂದೆ ರಾಯರು ಸ್ವತಃ ಬಂದಿದ್ರು ಅಂತ ಕೂಡ ಹೇಳ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಅಲ್ಲಿನ ಇತಿಹಾಸ ಕೂಡ ನೀವು ತಿಳ್ಕೊಳ್ಳಿ. ಇದು ನಿಮಗೆ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇರುವಂಥ ಹಿಂಭಾಗದಲ್ಲೇ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.